ಮತ್ತೆ ಕಾಣಿಸಿಕೊಂಡ್ರೆ ನಿಮ್ಮ ಜೀವನವನ್ನೇ ಹಾಳು ಮಾಡ್ತೀನಿ, ನಿಮ್ಮನ್ನ ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿಸಿ ಜೈಲಿಗೆ ಕಳಿಸ್ತೀನಿ ಅಂತ ಮುಂಬೈ ಪೊಲೀಸರು ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದ್ದಂತ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಈಗಾಗಲೇ ಸಿಜೆಪಿ ನಡೆಸಿರುವಂತಹ ಹೋರಾಟ ದೊಡ್ಡ ಮಟ್ಟಿಗೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ವಿದ್ಯಾರ್ಥಿಗಳಿಗೆ ನಿಮ್ಮನ್ನ ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿಸಿ ಜೈಲಿಗೆ ಕಳಿಸ್ತೇನೆ, ಸಿಜೆಪಿ ಹೋರಾಟಗಾರರಿಗೆ ಮುಂಬೈ ಪೊಲೀಸರಿಂದಲೇ ಧಮಕಿ. ಪೊಲೀಸರಿಂದಲೇ ನಡೀತಿದ್ಯಾ ಹೋರಾಟ ಹತ್ತಿಕ್ಕುವ ಹುನ್ನಾರ. ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ ಧಮಕಿ ಹಾಕಿದ ವಿಡಿಯೋ. ವಿದ್ಯಾರ್ಥಿಗಳಿಗೆ ಸುಳ್ಳು ಕೇಸ್ ಹಾಕಿ ಬೆದರಿಸುವ ವಿಡಿಯೋ ಇದೀಗ ವೈರಲ್ ಆಗಿದೆ. ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಕೇವಲ 25 ಸೆಕೆಂಡ್ಗಳ ವಿಡಿಯೋ. ಮತ್ತೆ ಏನಾದರೂ ಈ ರೀತಿಯಾಗಿ ಹೋರಾಟದಲ್ಲಿ ನೀವು ಕಾಣಿಸ್ಕೊಂಡ್ರಿ ಅಂತ ಅಂದ್ರೆ ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕ್ಸಿ ಜೈಲಿಗೆ ಹಾಕಿಬಿಡ್ತೀವಿ ಅನ್ನುವಂಥ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಸಿಜೆಪಿ ಹೋರಾಟಗಾರರಿಗೆ ಮುಂಬೈ ಪೊಲೀಸರಿಂದ ಧಮಕಿ ಹಾಕಿರುವಂಥ ವಿಡಿಯೋ. ಪೊಲೀಸರಿಂದಲೇ ಹೋರಾಟವನ್ನು ಹತ್ತಿಕ್ಕುವುದಕ್ಕೆ ನಡೀತಾ ಇದೆಯಾ ಪ್ರಯತ್ನ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ವಿದ್ಯಾರ್ಥಿಗಳಿಗೆ ಸುಳ್ಳು ಕೇಸ್ ಹಾಕಿ ಬೆದರಿಸುವ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸ್ತಾ ಇದೆ 25 ಸೆಕೆಂಡ್ಗಳ ಒಂದು ವಿಡಿಯೋ. ಈಗಾಗಲೇ ಸಿಜೆಪಿ ಸತತವಾಗಿ ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು, ನೀಟ್ ಎಕ್ಸಾಮ್ ಸೋರಿಕೆ ವಿಚಾರಕ್ಕೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು, ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಹಣ ಕೊಡಬೇಕು ಅಂತ ಹೀಗೆ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಈ ಒಂದು ಹೋರಾಟ. ಈಗ ಆಲ್ರೆಡಿ ಪಡೆದುಕೊಂಡಿದೆ. ದೊಡ್ಡ ಮಟ್ಟದ ಗಲಾಟೆಗಳು ನಡೀತಾ ಇರುವಂಥದ್ದು. ಕಳಚಿ ಬಿತ್ತು ಮುಂಬೈ ಪೊಲೀಸರ ಅಸಲಿ ಮುಖ. ಪ್ರತಿಭಟನೆಗೆ ಇಳಿಯದಂತೆ ವಿದ್ಯಾರ್ಥಿಗಳಿಗೆ ಪೊಲೀಸರ ತಡೆ. ಹೋರಾಟದ ದಿಕ್ಕು ತಪ್ಪಿಸುವ ಆರೋಪಕ್ಕೆ ಮತ್ತೊಂದು ಸಾಕ್ಷಿಯಾಗಿದೆ ಈ ಒಂದು ವಿಡಿಯೋ. 25 ಸೆಕೆಂಡ್ಗಳ ವಿಡಿಯೋದಲ್ಲಿದೆ ಸುಳ್ಳು ಕೇಸಿನ ಬೆದರಿಕೆ. ಮತ್ತೆ ಕಾಣಿಸಿಕೊಂಡ್ರೆ ನಿಮ್ಮ ಜೇಬಿನಲ್ಲಿ 50 ಗ್ರಾಂ ಡ್ರಗ್ಸ್ ಹಾಕ್ತೀವಿ, ಹೀಗೆ ಮಾಡಿ ನಿಮ್ಮ ಮೇಲೆ ಸುಳ್ಳು ಕೇಸ್ ದಾಖಲಿಸಿ ಜೈಲಿಗೆ ಹಾಕ್ತೀವಿ. ಮತ್ತೇನಾದ್ರೂ ಕಾಣಿಸಿಕೊಂಡ್ರೆ ನನ್ನಷ್ಟು ಕೆಟ್ಟವ್ರು ಯಾರು ಇಲ್ಲ. ಪೊಲೀಸ್ ಜೀಪ್ನಲ್ಲಿ ಕೂರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಧಮಕಿ ಹಾಕಿದ್ದಾರೆ. ಕಾಕಿ ಗೊತ್ತಾಗದಂತೆ ವಿದ್ಯಾರ್ಥಿಗಳಿಂದ ಬೆದರಿಕೆ ದೃಶ್ಯ ರೆಕಾರ್ಡ್ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದಂತ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಧಮಕಿ ಹಾಕಿದ ಪೊಲೀಸ್ ಅಮಾನತಾಗಿದ್ದಾರೆ. ವಿಡಿಯೋ ಆಧರಿಸಿ ತನಿಖೆಗೆ ಆದೇಶಿಸಿದ ಮುಂಬೈ ಪೊಲೀಸರು. ಮುಂಬೈ ಪೊಲೀಸರ ಅಸಲಿ ಮುಖ ಇದೀಗ ಕಳಚಿ ಬಿದ್ದಿದೆ. ಪ್ರತಿಭಟನೆಗೆ ಇಳಿಯದಂತೆ ವಿದ್ಯಾರ್ಥಿಗಳಿಗೆ ಪೊಲೀಸರ ತಡೆ. ಹೋರಾಟದ ದಿಕ್ಕು ತಪ್ಪಿಸುವಂತಹ ಆರೋಪಕ್ಕೆ ಮತ್ತೊಂದು ಸಾಕ್ಷಿ ಇದು. ಎಲ್ಲೆಡೆ ಕೂಡ ಎಲ್ಲ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಗೆ ಇಳಿದಿರುವಂಥದ್ದು. ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಅವೆಲ್ಲವನ್ನು ಅಂದರೆ ಏನಾದರೂ ಗಲಾಟೆಗಳಾಗ್ತಾ ಇದೆ ಅಂತ ಅಂದಾಗ ಅವೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಅದರ ಜೊತೆಗೆ ಬೆದರಿಕೆ ಹಾಕುವಂಥ ಕೆಲಸ ಆಗ್ತಾ ಇದೆ. ಮುಂಬೈ ಪೊಲೀಸರು ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕ್ತಾ ಇರುವಂಥ ಒಂದು ವಿಡಿಯೋ ಇದೀಗ ವೈರಲ್ ಆಗಿರುವಂಥದ್ದು. ಪ್ರತಿಭಟನೆಗಿಳಿಯದಂತೆ ಹತ್ತಿಕ್ಕುತ್ತಿರುವಂತಹ ಮುಂಬೈ ಪೊಲೀಸರು ಲೈವ್ ಲೊಕೇಶನ್ ಕಳಿಸುವಂತೆ ಹೋರಾಟಗಾರರಿಗೆ ಆದೇಶವನ್ನ ಕೊಟ್ಟಿದ್ದಾರಂತೆ. ಕರೆ ಮಾಡಿ ಮನೆಯಲ್ಲೇ ಇರುವಂತೆ ಹೇಳುತ್ತಿರುವಂತಹ ಪೊಲೀಸರು ಕೂಡ ಈಗ ಕುಟುಂಬದ ಸದಸ್ಯರಿಗೆ ಪ್ರತಿಭಟನೆಗೆ ಕಳಿಸದಿರುವಂತೆ ಒತ್ತಡವನ್ನ ಕೂಡ ಹಾಕಲಾಗ್ತಾ ಇದೆ ಅಂತ ತಿಳಿದು ಬಂದಿರುವಂಥದ್ದು. ಮುಂಬೈ ಪೊಲೀಸರು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಇತ್ತೀಚೆಗೆ ಕೇಳಿ ಬರ್ತಾ ಇದೆ. कसम से घर पे इधर वापिस अगर किधर मिला नहीं तो फिर मेरे साथ बेकार आदमी नहीं बिल्कुल नहीं मैं डायरेक्ट 50-50 ग्राम पाउडर डाल देगा कि जेब में। अरे नहीं हाँ, फिर गया क्या जिंदगी गया। नो जामीन।
समझे कसम से घर पे इधर वापिस अगर किधर मिला नहीं 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 तो नहीं फिर मेरे साथ बेकार आदमी नहीं बिल्कुल नहीं बिल्कुल मैं डायरेक्ट 50-50 ग्राम पाउडर डाल देगा केजीर में। अरे नहीं नहीं हाँ, नहीं फिर गया क्या जिंदगी गया। अरे नो जामीन। समझे कसम से घर पे इधर वापिस अगर किधर मिला नहीं 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 तो नहीं फिर मेरे साथ बेकार आदमी नहीं बिल्कुल नहीं बिल्कुल मैं डायरेक्ट 50-50 ग्राम पाउडर डाल देगा केजीर में। अरे नहीं नहीं हाँ, नहीं फिर गया क्या जिंदगी गया। अरे नो जामीन। समझे कसम से घर पे इधर वापिस अगर किधर मिला नहीं 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 तो नहीं फिर मेरे साथ बेकार आदमी नहीं बिल्कुल नहीं बिल्कुल मैं डायरेक्ट 50-50 ग्राम पाउडर डाल देगा केजीर में। अरे नहीं नहीं हाँ, नहीं फिर गया क्या जिंदगी गया। अरे नो जामीन। समझे कसम से घर पे इधर वापिस अगर किधर मिला नहीं 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 तो नहीं फिर मेरे साथ बेकार आदमी नहीं बिल्कुल नहीं बिल्कुल मैं डायरेक्ट 50-50 ग्राम पाउडर डाल देगा केजीर में। अरे नहीं नहीं हाँ, नहीं फिर गया क्या जिंदगी गया। अरे नो जामीन। समझे कसम से घर पे इधर वापिस अगर किधर मिला नहीं 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 तो नहीं फिर मेरे साथ बेकार आदमी नहीं बिल्कुल नहीं बिल्कुल मैं डायरेक्ट 50-50 ग्राम पाउडर डाल देगा केजीर में। अरे नहीं नहीं हाँ, नहीं फिर गया क्या जिंदगी गया। अरे नो जामीन। समझे कसम से घर पे इधर वापिस